ಹೆಸರು ನಿಮ್ಮ ಡೆಸಿಷನ್ ನಿಮ್ಮ ಸಂಸ್ಥೆ ಹೆಸರು ಸರ್ ಹೇಳ್ಕೊಡಿ ಸರ್ ಸ್ವಲ್ಪ. ನನ್ನ ಹೆಸರು ಎಚ್. ಸುರೇಶ್ ಗೌಡ, ಎಣ್ಣೂರು ಗ್ರಾಮದಲ್ಲಿದ್ದೀನಿ. ನಮ್ಮದು RRG ಗ್ರೂಪ್ಸ್ ಇದೆ, ಆಮೇಲೆ RRG ಟ್ರಸ್ಟ್ ಇದೆ, RRG ಪ್ರೊಡಕ್ಷನ್ಸ್ ಇದೆ. ನಾಡಿನ ಜನರಿಗೆ ದಸರಾ ಹಬ್ಬದ ಶುಭಾಶಯಗಳು. ಮತ್ತು ಈ ದಿನ ದಸರಾ ಹಬ್ಬ ಅಂದರೆ ನಮಗೊಂದು ವಿಶೇಷ ಹಬ್ಬ. ನಮಗೆ ದಸರಾ ಹಬ್ಬ ಆದ್ದರಿಂದ ಎಲ್ಲರೂ ನಮ್ಮ ಜನಗಳು, ಊರಿನ ಜನಗಳೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿ ದಸರಾ ಹಬ್ಬನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಸ್ಟಾಫ್ ಎಲ್ಲ ಫುಲ್ ಇದ್ದಾರೆ. ನಮ್ಮ ಅಣ್ಣ ಗೋವಿಂದಣ್ಣ, ನಮ್ಮ GM ರಾಜೇಂದ್ರನ್ ಸಾರು, ನಮ್ಮ ಮನೋಜು, ಸುರೇಶ್ ಸರ್, ಇಡೀ ನನ್ನ ಕುಟುಂಬದವರು, ನನ್ನ ಸ್ನೇಹಿತರು ಎಲ್ಲರೂ ಸೇರಿ ನಾವು ದಸರಾ ಹಬ್ಬನ ಆಚರಣೆ ಪ್ರತಿ ವರ್ಷ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ಕೈಲಿ ಏನು ದಸರಾ ಹಬ್ಬದ ಏನು ಮಾಡೋಕ್ಕೆ ಸಹಾಯ ಆಗ್ತದೆ ಅದು ಮಾಡ್ತಾಯಿದ್ವಿ. ಎಲ್ಲರೂ ಇಷ್ಟು ಜನ ಬಂದು ನಂಗೆ ಸಪೋರ್ಟ್ ಮಾಡಿ ತುಂಬ ಖುಷಿ ಆಗ್ತದೆ. ಎಲ್ಲರೂ ದೇವರು ನನಗೆ ಇದೇ ಥರ ಸಪೋರ್ಟ್ ಮಾಡಲಿ ಅಂತ ದೇವ್ರು ಕೇಳ್ಕೊಳ್ತೀನಿ. ದಸರಾ ಹಬ್ಬದ ಶುಭಾಶಯಗಳು. ನಾನು ಮರೆತುಬಿಟ್ಟೆ, ಮಾದರಿ ಮಿತ್ರರಿಗೆ ನಂಗೆ ತುಂಬ ಖುಷಿ ಆಗ್ತದೆ. ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಾಯಿದ್ದೀರಾ. ದಸರಾ ಹಬ್ಬದ ಶುಭಾಶಯಗಳು ನಿಮಗೂ. ಎಲ್ಲಿಂದ ತುಂಬ ದೂರಿಂದೆಲ್ಲ ಬಂದು ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮನ್ನ ಯಾವತ್ತೂ ನಾನು ಮರೆಯಲ್ಲ. ಈ ಟೈಮಲ್ಲಿ ಈ ದಿವಸ ತುಂಬ ಎಲ್ಲರಿಗೂ ಥ್ಯಾಂಕ್ ಯು. ಮೊತ್ತ ಮೊದಲನೇದಾಗಿ ಎಲ್ಲರಿಗೂ ಸಹ ನಮ್ಮ ನಾಡಿನ ಸಮಸ್ತ ಜನರಿಗೂ ಸಹ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಆಯುಧ ಪೂಜೆ ವಿಜೃಂಭಣೆ ನೆರವೇರಿಸ್ತಾ ಇದ್ದೀವಿ. ನಾವು ಹೆಣ್ಣೂರಲ್ಲಿ ಪ್ರತಿ ವರ್ಷವೂ ದಸರಾ ಹಬ್ಬನ ತುಂಬ ವಿಜೃಂಭಣೆ ಆಚರಣೆ ಮಾಡ್ತೀವಿ. ಎಲ್ಲರೂ ಗ್ರಾಮಸ್ಥರಲ್ಲಿ ಸೇರ್ತೀವಿ. ಮತ್ತು ಮಧ್ಯಾಹ್ನ ಅನ್ನದಾನ ಇರುತ್ತೆ. ಪ್ರತಿ ವರ್ಷ ನಾವು ಈ ರೀತಿ ಆಚರಿಸ್ತೀವಿ. ಸರ್ ಏನು ನಿಮಗೆ ಫ್ಯೂಚರ್ನಲ್ಲಿ ಹೆಂಗೆ ಕಾಣಿಸ್ತದೆ? ಸುರೇಶ್ ಗೌಡರು ಏನಾದ್ರು ಪೊಲಿಟಿಕ್ಸಿಗೆ ಬರ್ತಾರಾ? ರಾಜಕೀಯ ಅಂತಲ್ಲ, ನಾವು ವ್ಯಾಪಾರದಲ್ಲಿದ್ದೀವಿ, ಬಿಸ್ನೆಸ್ಸಲ್ಲಿದ್ದೀವಿ. ನಮ್ಮದು ಲ್ಯಾಂಡ್ ಡೆವಲಪರ್ಸ್ ಇದೆ, ಪ್ರೊಡಕ್ಷನ್ಸ್ ಇದೆ. ಈಗ ನಮ್ಮದೇ ಅಂತ ಒಂದಷ್ಟು ಡೆವಲಪ್ಮೆಂಟ್ಸ್, ಅಪಾರ್ಟ್ಮೆಂಟ್ಸು ಮತ್ತು ವಿಲಾಸ್ ಡೆವಲಪ್ಮೆಂಟ್ ಆಗ್ತದೆ. ಇದನ್ನು ಇನ್ನಷ್ಟು ಮುಂದಕ್ಕೆ ತಗೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಮತ್ತು ಬಡವರಿಗೆ ನಾವು ಕೈಗೆಟುಕುವ ಬೆಲೆಯಲ್ಲಿ ನಾವು ಸೈಟಿಂಗ್ ಕೊಡಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ. ಈಗಾಗಲೇ ನಾವು ನಂದಿ ಲ್ಯಾಂಡ್ಸನ್ನು ತಗೊಳ್ತಾ ಇದ್ದೀವಿ. ಈ ಯೋಜನೆಯಲ್ಲಿ